ಎಲ್ರಿಗೂ ನಮಸ್ಕಾರ. ತುಂಬಾ ಸಲ ನಾನು ಪ್ಲೇನ್ ಬ್ಲೌಸ್ ಕಟಿಂಗ್ ನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪ್ಲೇನ್ ಬ್ಲೌಸ್ ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಪರ್ಫೆಕ್ಟ್ ಆಗಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬಾ ಜನ ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಪ್ಲೇನ್ ಬ್ಲೌಸ್ ಸ್ಟಿಚಿಂಗ್ ತೋರಿಸಿ ಅಂತ. ಸೊ ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ದು ಬ್ಯಾಕ್ ಪಾರ್ಟ್ ತಗೊಂಡ್ಬಿಟ್ಟು ಇಲ್ಲಿ ಸೈಡ್ ಇಂದ ನೀವು 1 ಇಂಚ್ ಅಷ್ಟು ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ತರ 1 ಇಂಚಿಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ತರ ಸ್ಟಿಚಿಂಗ್ ಮಾಡ್ಕೊಳ್ಬೇಕಾದ್ರೆ ಕರೆಕ್ಟಾಗಿ 1 ಇಂಚಿಗೆ ಫೋಲ್ಡ್ ಮಾಡ್ಕೊಂಡು ನೀವು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಈ ತರ 1 ಇಂಚಿಗೆ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಸ್ಟಿಚಿಂಗ್ ಮಾಡ್ಕೊಂಡಿರೋದನ್ನ 1 ಇಂಚಿಗೆ ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ ನ ಮಾಡ್ಕೊಳ್ಬೇಕು. ನಾವು ಕಟಿಂಗ್ ಮಾಡ್ಬೇಕಾದ್ರೆ 2 ಇಂಚ್ನ ಎಕ್ಸ್ಟ್ರಾ ತಗೊಂಡಿದೀವಲ್ವಾ, ಸೊ ಹಾಗಾಗಿ ಇಲ್ಲಿ ಫೋಲ್ಡಿಂಗ್ ಅಲ್ಲಿ 2 ಇಂಚ್ನ ನಾವು ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈಗ ನೋಡಿ, ಫಸ್ಟ್ ಒಂದು ಸ್ಟಿಚ್ 1 ಇಂಚಿಗೆ ಸ್ಟಿಚ್ ಹಾಕೊಂಡಿದ್ದೀನಿ. ಇವಾಗ ಇನ್ನೊಂದು ಇಂಚು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೊಳ್ತೀನಿ. ನೋಡಿ, ಈ ತರ 2 ಇಂಚಿಗೆ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಆದ್ಮೇಲೆ ಈ ತರ ಟರ್ನ್ ಮಾಡಿಬಿಟ್ಟು ಕರೆಕ್ಟಾಗಿ ಈಕ್ವಲ್ ಆಗಿ ಫೋಲ್ಡಿಂಗ್ನ ಮಾಡ್ಕೊಳ್ಳಿ. ಈ ಥರ ಈಕ್ವಲ್ ಆಗಿ ಫೋಲ್ಡಿಂಗ್ ಮಾಡಿಕೊಂಡು ಡಾಟ್ಸ್ ಹಿಡಿಯೋದಕ್ಕೋಸ್ಕರ ನೀವು ಇಲ್ಲಿ ನೆಕ್ ಡೀಪ್ ತಗೊಂಡಿರ್ತೀರಲ್ವಾ, ಇಲ್ಲಿಂದ ಕರೆಕ್ಟಾಗಿ 1 ಇಂಚಷ್ಟು 1.5 ಇಂಚಷ್ಟು ನೀವು ಬಂದ್ಬಿಟ್ಟು ಇಲ್ಲಿ 2 ಕಡೆನೂ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಈ ಥರ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗೆ ಟರ್ನ್ ಮಾಡಿ 4 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಲೈನ್ನ ಹಾಕ್ಕೊಳ್ಳಿ. ಈ ಥರ ನೆಕ್ಸ್ಟ್ ಈ ಕಡೆಯೂ ಕೂಡ ಮಾರ್ಕಿಂಗ್ ಮಾಡ್ಕೊಂಡಿದ್ದೀರಲ್ವಾ, ಹಿಂಗೆ ಟರ್ನ್ ಮಾಡಿಕೊಂಡು 4 ಇಂಚಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಈ ಥರ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು 2 ಬಟ್ಟೆ ಈಕ್ವಲ್ ಆಗಿ ಇಟ್ಕೊಂಡು 1/2 ಇಂಚಷ್ಟು ನೀವು ಸ್ಟಿಚಿಂಗ್ನ ಮಾಡ್ಕೊತ ಹಿಂಗೆ ಎಡ್ಜಿಗೆ ಬರಬೇಕು. ಇಲ್ಲಿ ಲೈನ್ ಹಾಕೊಂಡಿರ್ತಾರಲ್ವ ಅಲ್ಲಿಗೆ. ಇಲ್ಲಿ ಸ್ಟಿಚಿಂಗ್ನ ಮಾಡ್ಕೊಳ್ಬೇಕಾದ್ರೆ ರಬ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆ ಸ್ಟಿಚ್ ಮಾಡಿದರೆ ಬಿಚ್ಚೋಗ್ಬಿಡುತ್ತೆ. ನೋಡಿ, ಈ ಥರ 1/2 ಇಂಚಿಗೆ ಸ್ಟಿಚಿಂಗ್ ಮಾಡ್ತಾ ಇದೇ ಲೈನ್ಗೆ ಕರೆಕ್ಟಾಗಿ ಎಡ್ಜಿಗೆ ಬರಬೇಕು. ತುದಿಲಿ ಬರ್ತಾ 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀರಲ್ವಾ, ನೋಡಿ ಈ ಥರ ಟಕ್ಸ್ನ ಇಟ್ಕೊಳ್ಬೇಕು. ನೀವು ಇಲ್ಲಿ 4 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿರ್ತಾರಲ್ಲ, ಈ ಥರ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟು ಇಂಚಿಗೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಆಗಿದೆ ನೋಡಿಕೊಂಡು ಸ್ಟಿಚ್ನ ಮಾಡ್ಕೊಳ್ಳಿ. ನಿಮ್ಮದು ಬ್ಲೌಸಲ್ಲಿ ಎಷ್ಟಿದೆ ನೋಡಿಬಿಟ್ಟು ನೀವು ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ನೋಡಿ, ಈ ಥರ 2 ಟಕ್ಸ್ನ ಇಟ್ಕೊಳ್ಬೇಕು. ಇದು ಬ್ಯಾಕ್ ಸ್ಟಿಚಿಂಗ್ ಆಯಿತು. ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ನೀವು ಕ್ರಾಸ್ ಬೆಲ್ಟ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಕ್ರಾಸ್ ಬೆಲ್ಟ್ನ ಈ ರೀತಿ ಆಪೋಸಿಟ್ನ ಹಾಕೊಳ್ಬೇಕು. ಇದೆರಡು ತುದಿ ಏನಿರುತ್ತೆ ಈ ಥರ ಬಂದಿರಬೇಕು. ಒಂದು ಉಲ್ಟಾ ಇದ್ರೆ ಒಂದು ಸೀದಾ ಇರುತ್ತೆ, ಈ ರೀತಿ ಹಾಕೊಳ್ಬೇಕು. ಈ ಥರ 3 ಲೇಯರ್ ಆಗೋ ಥರ ನೀವು ಕ್ರಾಸ್ ಬೆಲ್ಟ್ನ ಕಟ್ಟಿಂಗ್ ಮಾಡ್ಕೊಂಡಿರ್ಬೇಕು. ನಾವು ಬ್ಲೌಸ್ ಕಟ್ ಮಾಡಬೇಕಾದ್ರೆ 2 ಮಾತ್ರ ಕಟ್ಟಿಂಗ್ನ ತೋರಿಸ್ತೀವಿ. ಎಕ್ಸ್ಟ್ರಾ ಮಿಕ್ಕಿರೋ ಪೀಸಲ್ಲಿ ನೀವು ಕಟ್ಟಿಂಗ್ನ ಮಾಡ್ಕೊಂಡು ಈ ಥರ 3 ಲೇಯರ್ ಆಗೋ ಥರ ಟೋಟಲ್ 6 ಪೀಸ್ ಆಗೋ ಥರ ಕಟ್ಟಿಂಗ್ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನೀವು ಈಕ್ವಲ್ ಆಗಿ ಎಲ್ಲ ಸೈಡು ಈಕ್ವಲ್ ಆಗಿ ಇರಬೇಕು. ಈ ಥರ ಇಟ್ಕೊಂಡ್ಬಿಟ್ಟು ಎಲ್ಲಾನು ಈಕ್ವಲ್ ಆಗಿ ಇಟ್ಕೊಂಡ್ಬಿಟ್ಟು ಒಂದು ಸ್ಟಿಚ್ನ ಹಾಕೊಳ್ಬೇಕು. ಒಂದು 1/4 ಇಂಚಷ್ಟು ಡಿಸ್ಟೆನ್ಸಲ್ಲಿ ಒಂದು ಸ್ಟಿಚ್ನ ಹಾಕೊಳ್ಳಿ. ನೆಕ್ಸ್ಟ್ ಈ ಕ್ರಾಸ್ ಬೆಲ್ಟ್ ಕೂಡ 3 ಈಕ್ವಲ್ ಆಗಿ ಇಟ್ಕೊಂಡು 1/4 ಇಂಚಷ್ಟು ಡಿಸ್ಟೆನ್ಸಲ್ಲಿ ಒಂದು ಸ್ಟಿಚ್ನ ಹಾಕೊಳ್ಳಿ. ಈ ಥರ ಸ್ಟಿಚಿಂಗ್ ಆಗಿರೋದನ್ನ ಹಿಂಗೆ ಓಪನ್ ಮಾಡಿಕೊಂಡು ಇದ್ರ ಮೇಲೇನೇ ಟೆನ್ಷನ್ ಇರಬೇಕು, ಆ ರೀತಿ ಒಂದು ಸ್ಟಿಚ್ನ ಮಾಡ್ಕೊಳ್ಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ಈ ಥರ ಹಿಂಗೆ ಇಟ್ಕೊಂಡ್ಬಿಟ್ಟು ಒಂದು ಸ್ಟಿಚ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಕ್ರಾಸ್ ಬೆಲ್ಟ್ನು ಕೂಡ ಈ ರೀತಿ ಓಪನ್ ಮಾಡಿಕೊಂಡು ಇಲ್ಲಿ ಸ್ಟಿಚಿಂಗ್ ಏನಿದೆ ಅದ್ರ ಮೇಲೆ ಇಟ್ಕೊಂಡು ಒಂದು ಟೆನ್ಷನ್ ಅಷ್ಟು ಸ್ಟಿಚಿಂಗ್ನ ಮಾಡ್ಕೊಳ್ಬೇಕು. ಈ ಥರ 1 ಲೇಯರ್ ಇರೋ ಕಡೆ ಸ್ಟಿಚಿಂಗ್ ಬರಬೇಕು. ನೋಡಿ, ಈ ಥರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡಿಂಗ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇತ್ತು ಅಂದರೆ ಮೇಲೆ ಅದನ್ನು ಕಟ್ಟಿಂಗ್ ಮಾಡ್ಕೊಳ್ಬೇಕು. ನೀವು ಕಟ್ಟಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿಗೆ ಕರೆಕ್ಟಾಗಿ ಇನ್ನೊಂದು ಸ್ಟಿಚ್ನ ಮಾಡ್ಕೊಳ್ಳಿ.
ಕರೆಕ್ಟ್. ನೆಕ್ಸ್ಟ್ ಈ ಕಡೆದು ಕೂಡ ನೀವು ಕರೆಕ್ಟಾಗಿ ಇಟ್ಕೊಂಡು ಒಂದು ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ನೋಡಿ ಈ ಥರ ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟು ನಾನು ಡಾಟ್ಸ್ನ ಯಾವ ರೀತಿ ಹಿಡಿಯೋದು ಅನ್ನೋದನ್ನ ತೋರಿಸ್ತೀನಿ. ಈ ಥರ 2 ಫ್ರಂಟ್ ಇರುತ್ತಲ್ಲ, ಅದನ್ನು ಈಕ್ವಲ್ ಆಗಿ ನೀವು ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದಾದಮೇಲೆ ಡಾಟ್ಸ್ನ ಮಾರ್ಕ್ ಮಾಡ್ಕೊಂಡಿರ್ತೀರಲ್ವಾ, ಅದನ್ನು ನೀವು ಫಸ್ಟ್ ಕೆಳಗಡೆ ಭಾಗದಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು 2 ಬಟ್ಟೆ ಈಕ್ವಲ್ ಆಗಿ ಇಟ್ಕೊಂಡು 1 ಇಂಚ್ ಅಷ್ಟು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ಕ್ರಾಸಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಡಾಟ್ಸ್ನ ಇಟ್ಕೊಳ್ಬೇಕು. ಈ ಥರ 1 ಇಂಚಿಗೆ ಮಾತ್ರ ಇಲ್ಲಿ ಕೆಳಗಡೆ ಇಟ್ಕೋಬೇಕು. ಇನ್ನು ಎಲ್ಲ ಕಡೆ ಕೂಡ 1/4 ಇಂಚಷ್ಟು ಈ ಥರ ಫೋಲ್ಡ್ ಮಾಡಿಕೊಂಡು 1/4 ಇಂಚಷ್ಟು ಅಷ್ಟೇ ಡಿಸ್ಟೆನ್ಸ್ ಈ ಥರ ಇಟ್ಕೊಂಡು ಸ್ಟಿಚ್ನ ಮಾಡ್ಕೊಳ್ಬೇಕು. ಈ ಡಾಟ್ಸು ಆದಮೇಲೆ ಇಲ್ಲಿ ಏನು ಮಾರ್ಕಿಂಗ್ ಮಾಡ್ಕೊಂಡಿರ್ತಾರಲ್ಲ, ಇಲ್ಲೂ ಕೂಡ ಕರೆಕ್ಟಾಗಿ ಈಕ್ವಲಾಗಿ ಬಟ್ಟೆ ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು 1/4 ಇಂಚಿಗೆ ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ಇದಾದಮೇಲೆ ಈ ಕಡೆ ಸೈಡ್ ಕೂಡ 1/4 ಇಂಚಿಗೆ ಕರೆಕ್ಟಾಗಿ ಬಟ್ಟೆ ಈಕ್ವಲ್ಡಾಗಿ ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ಬೇಕು. ನೋಡಿ ಎಲ್ಲ ಡಾಟ್ಸು ಇಟ್ಕೊಂಡಾಯಿತು. ಇಟ್ಕೊಂಡಾದ್ಮೇಲೆ ನಿಮಗೆ ಈ ಥರ ಕಪ್ಸು ಬರಬೇಕು. ನೆಕ್ಸ್ಟು ಈ ಫ್ರಂಟಲ್ಲೂ ಕೂಡ ಸೇಮ್ ಅದೇ ಥರ ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ಮಾತ್ರ ನೀವು 1 ಇಂಚಷ್ಟು ಇಟ್ಕೊಳ್ಬೇಕು ಆ ಕಡೆ ಈ ಕಡೆ. ಇನ್ನೆಲ್ಲ ಕಡೆ 1/4 ಇಂಚಷ್ಟು ಅಷ್ಟೇ ಇಟ್ಕೊಳ್ಬೇಕು. ನೋಡಿ ಈ ಫ್ರಂಟು ಕೂಡ ಡಾಟ್ಸ್ ಇಟ್ಕೊಂಡಾಯಿತು. ಇದು ಕಪ್ಸ್ ಈ ಥರ ಬರುತ್ತೆ. 2 ಫ್ರಂಟು ಕೂಡ ಡಾಟ್ಸ್ ಇಟ್ಕೊಂಡಾಗಿದೆ. ಈಗ ನೆಕ್ಸ್ಟ್ ಇದಕ್ಕೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡೋಣ. ನೋಡಿ ನೀವು ಕ್ರಾಸ್ ಬೆಲ್ಟ್ಗೆ ಇಲ್ಲೂ ಕೂಡ ಒಂದು ಸ್ಟಿಚ್ನ ಹಾಕ್ಕೊಳ್ಬೋದು ಬೇಕಿದ್ರೆ. ಕಾಣಿಸ್ತಾ ಇದೆಯಾ ಈ ಥರ. ನೆಕ್ಸ್ಟು ಒಂದು ಕ್ರಾಸ್ ಬೆಲ್ಟ್ನ ತೊಗೊಂಡು ಈ ಥರ ಹಾಕ್ಕೊಳ್ಬೇಕು. ಅದಾದಮೇಲೆ ಫ್ರಂಟ್ನ ತೊಗೊಂಡು ಉಲ್ಟಾ ಹಾಕ್ಕೊಳ್ಬೇಕು. ಈ ಥರ ಉಲ್ಟಾ ಹಾಕ್ಕೊಂಡ್ಬಿಟ್ಟು ಇಲ್ಲಿಂದ ಕರೆಕ್ಟಾಗಿ ಒಂದು 1/2 ಇಂಚಷ್ಟು ಬಿಟ್ಬಿಟ್ಟು ಕರೆಕ್ಟಾಗಿ ಈಕ್ವಲಾಗಿ ಇಟ್ಕೊಂಡು ಈ ಥರ ಸ್ಟಿಚ್ನ ಮಾಡ್ಕೊಂಡು ಬರಬೇಕು. ಈ ಕಚ್ಚೆನ ನೀವು ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಾ? ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಮುಂದಕ್ಕೆ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ನೀವು ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಕ್ರಾಸ್ ಬೆಲ್ಟು ಅಟ್ಯಾಚ್ ಆಯಿತು. ಕಾಣಿಸ್ತಾ ಇದೆಯಾ ನಿಮಗೆ? ನೆಕ್ಸ್ಟು ನೀವು ಈ ಕಡೆ ಎಕ್ಸ್ಟ್ರಾ ಇರೋ ಕ್ಲಾತ್ನ ನೀವು ಕರೆಕ್ಟಾಗಿ ಹಿಂಗೆ ಕಟ್ ಮಾಡ್ಕೊಂಬಿಡಿ. ಈ ಕಡೆನೂ ಅಷ್ಟೇ. ಈಗ ನೆಕ್ಸ್ಟ್ ಫ್ರಂಟಿಗೆ ಕ್ರಾಸ್ ಬೆಲ್ಟ್ ತೋರಿಸ್ತೀನಿ ನೋಡಿ. ಈಗ ನೆಕ್ಸ್ಟ್ ಫ್ರಂಟ್ ತೊಗೊಂಡ್ಬಿಟ್ಟು ಈ ಥರ ಸೀದಾ ಹಾಕ್ಕೊಳ್ಬೇಕು. ಕ್ರಾಸ್ ಬೆಲ್ಟ್ನ ಈ ಥರ ಉಲ್ಟಾ ಹಿಂಗೆ ಹಾಕ್ಕೊಳ್ಬೇಕು, ಅದ್ರ ಮೇಲೆ ಹಾಕ್ಕೊಳ್ಬೇಕು. ಹಾಕ್ಬಿಟ್ಟು 1/2 ಇಂಚಷ್ಟು ಈ ರೀತಿ ಇಟ್ಕೊಂಡು, ಕಾಣಿಸ್ತಾ ಇದೆಯಾ? ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಈ ಫ್ರಂಟಲ್ಲಿರೋ ಕಚ್ಚನ್ನು ಕೂಡ ಈ ರೀತಿ ಆವಾಗಲೇ ತೋರಿಸ್ದಂಗೆ ಫೋಲ್ಡಿಂಗ್ನ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನೋಡಿ ಈ ಕ್ರಾಸ್ ಬೆಲ್ಟು ಅಟ್ಯಾಚ್ ಆಯಿತು. ಹಿಂಗೆ ಟರ್ನ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡಿ. ಈಗ ನೋಡಿ ನಿಮ್ಮದು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ಉಕ್ಸ್ ಪಟ್ಟಿಗೆ 2 ಇಂಚ್ ಅಗಲದ ಕ್ಲಾತ್ನ ತೊಗೊಳ್ಬೇಕು. ಇದು ಕಾಜಾ ಪಟ್ಟಿಗೆ 3 ಇಂಚ್ ಇರಬೇಕು ಬಟ್ಟೆ ಬಂದುಬಿಟ್ಟು. ಉದ್ದ ನಿಮ್ಮ ಉಕ್ಸ್ ಪಟ್ಟಿಲಿ ಎಷ್ಟು ಉದ್ದ ಇದೆ ಚೆಕ್ ಮಾಡಿಕೊಂಡು ಅದಕ್ಕೆ 2 ಇಂಚನ್ನ ಸೇರಿಸ್ಕೊಂಡು ಕಟ್ನ ಮಾಡ್ಕೊಳ್ಳಿ ಈ ಬಟ್ಟೆನ. ಈಗ ಉಕ್ಸ್ ಪಟ್ಟಿ ಅಟ್ಯಾಚ್ ಮಾಡೋದನ್ನ ತೋರಿಸ್ತೀನಿ ನೋಡಿ. ಫಸ್ಟು ನೀವು ಉಕ್ಸ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ಈ ಥರ 2 ಇಂಚು ಕ್ಲಾತ್ನ ತೊಗೊಂಡ್ಬಿಟ್ಟು ಈ ಥರ 2 ಫೋಲ್ಡ್ನ ಮಾಡ್ಕೊಳ್ಬೇಕು ಈಕ್ವಲಾಗೆ. ನೆಕ್ಸ್ಟು ಈ ಥರ 1 ಇಂಚ್ಗೆ ಹಿಂಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಈಕ್ವಲಾಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಈಕ್ವಲಾಗಿ ಈ ಥರ ಇಟ್ಕೊಂಡು ಸ್ಟಿಚ್ನ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದಮೇಲೆ ಹಿಂಗೆ ಟರ್ನ್ ಮಾಡಿಬಿಟ್ಟು ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಾ? ಈ ಥರ ಫೋಲ್ಡಿಂಗ್ ಮಾಡಿಕೊಂಡು
4 ಕಡೆನೂ ಸ್ಟಿಚ್ನ ಹಾಕ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಸ್ಟಿಚ್ ಹಾಕ್ಕೊಳ್ಬೇಕು. ಇಲ್ಲಿ ರಬ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಸ್ಟು ಟೆನ್ಷನ್ ಎತ್ತಿಬಿಟ್ಟು ಟರ್ನ್ ಮಾಡಿಕೊಂಡು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ನ ಮಾಡ್ಕೊಳ್ಳಿ. ನೆಕ್ಸ್ಟು ಹಿಂಗೆ ಟರ್ನ್ ಮಾಡಿಕೊಂಡು ಇಲ್ಲೊಂದು ಸ್ಟಿಚ್ನ ಹಾಕ್ಕೊಂಡು ಈ ಎಕ್ಸ್ಟ್ರಾ ಉಳಿದಿರೋ ಕ್ಲಾತ್ನ ಈ ರೀತಿ ಕಟ್ ಮಾಡ್ಕೊಂಬಿಡಿ. ಇಷ್ಟೇ ನೋಡಿ, ಇದು ಉಕ್ಕು ಪಟ್ಟಿ. ಈಗ ಕಾಜಾ ಪಟ್ಟಿ ತೋರಿಸ್ತೀನಿ. ಈಗ ಕಾಜಾ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ಈ ಥರ ಕಟ್ ಮಾಡ್ಕೊಂಡಿರೋ ಬಟ್ಟೆ ತೊಗೊಂಡು ಈ ಥರ ಹಾಕ್ಕೊಳ್ಬೇಕು. ಫ್ರಂಟ್ನ ನೋಡಿ, ಈ ಥರ ಸೀದಾನೇ ಇರಬೇಕು. 2 ಕಡೆನೂ 1/4 ಇಂಚಷ್ಟು ಬಿಟ್ಕೊಂಡು ಈ ರೀತಿ ಕರೆಕ್ಟಾಗಿ ಈಕ್ವಲಾಗಿ ಹಾಕ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಈಕ್ವಲಾಗಿ ಹಾಕ್ಕೊಂಡು ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ನೋಡಿ, ಈ ಥರ ಎಕ್ಸ್ಟ್ರಾ ಇರೋ ಕ್ಲಾತ್ನ ಈ ರೀತಿ ಕರೆಕ್ಟಾಗಿ ಫೋಲ್ಡಿಂಗ್ನ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿನ ಒಂದು ಫೋಲ್ಡ್ನ ಮಾಡ್ಕೊಳ್ಬೇಕು. ಹಿಂಗೆ ಕರೆಕ್ಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡ್ನ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೊಂಡಿರ್ತೀರಲ್ಲ ಇಲ್ಲಿಗೆ ತೊಗೊಂಡು ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಈ ಕಲರ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ ಕಡೆ ಟರ್ನ್ ಮಾಡಿ ಇಲ್ಲೂ ಒಂದು ಸ್ಟಿಚ್ನ ಮಾಡ್ಕೊಂಬಿಡಿ. ನೆಕ್ಸ್ಟ್ ಈ ಕಡೆ ಮಿಕ್ಕಿರೋ ಕ್ಲಾತ್ನ ಕಟ್ ಮಾಡ್ಕೊಂಬಿಟ್ಟು ಈ ಮಧ್ಯಕ್ಕೆ 1/4 ಇಂಚ್ ಇಷ್ಟಿಗೆ ಡಿಸ್ಟೆನ್ಸ್ ಇಟ್ಕೊಂಡು ಒಂದು ಸ್ಟಿಚ್ನ ಮಾಡ್ಕೊಳ್ಳಿ. ನೋಡಿ, ಇದು ಕಾಜಾ ಪಟ್ಟಿನೂ ಮುಗೀತು. ಈಗ 2 ಈ ಥರ ಇಟ್ಕೊಂಡು ಈಕ್ವಲ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಇವಾಗ ಫ್ರಂಟ್ ಟು ಬ್ಯಾಕು ಅಟ್ಯಾಚ್ ಮಾಡೋದನ್ನ ತೋರಿಸ್ತೀನಿ. ಈಗ ನೆಕ್ಸ್ಟು ಅಟ್ಯಾಚ್ ಆಗಿರೋವಂಥ ಬ್ಯಾಕ್ನ ತೊಗೊಂಡ್ಬಿಟ್ಟು ಈ ರೀತಿ ಒಂದು ಫ್ರಂಟ್ನ ಹಾಕ್ಕೊಳ್ಳಿ. ಇಲ್ಲಿ ಈಕ್ವಲ್ ಆಗಿರಬೇಕು ಇಲ್ಲಿ. ನೆಕ್ಸ್ಟು ಇನ್ನೊಂದು ಫ್ರಂಟ್ನು ಕೂಡ ಈ ರೀತಿ ಹಾಕ್ಕೊಳ್ಬೇಕು. ಇಲ್ಲಿ ಈಕ್ವಲ್ ಆಗಿರಬೇಕು. ಈ ಥರ ಹಾಕ್ಕೊಂಡು 1/2 ಇಂಚ್ಗೆ ನೀವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ 1/2 ಇಂಚ್ಗೆ ನೀವು ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ಈಗ ನೋಡಿ, ಈ ಥರ ಸ್ಟಿಚಿಂಗ್ ಹಾಕೊಂಡಿದ್ದಾದ್ಮೇಲೆ ತುಂಬ ಜನಕ್ಕೆ ಶೋಲ್ಡರ್ ಡ್ರಾಪ್ ಆಗ್ತಿರುತ್ತೆ. ಸೊ ಅದಕ್ಕೆ ನೀವು ಇಲ್ಲಿ 1/4 ಇಂಚಷ್ಟು ಹಿಂಗೆ ಮಾರ್ಕ್ ಮಾಡಿಕೊಂಡು ಈ ಲೈನಿಂದ ಒಂದು ಲೈನ್ನ ಹಾಕ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ವ ಅಲ್ಲಿಗೆ ಒಂದು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ ಹಿಂಗೆ ಕ್ರಾಸಿಂಗಿಗೆ ಒಂದು 1/4 ಇಂಚ್ಗೆ ಸ್ಟಿಚ್ ಹಾಕ್ಕೊಂಡ್ರೆ ಶೋಲ್ಡರ್ ಡ್ರಾಪ್ ಆಗೋದೇ ಇಲ್ಲ. ನೆಕ್ಸ್ಟ್ ಇವಾಗ ಇನ್ನೊಂದು ಫ್ರಂಟ್ನು ಕೂಡ ಈ ಥರ ಈಕ್ವಲ್ ಆಗಿ ಇಟ್ಕೊಂಡು 1/2 ಇಂಚ್ಗೆ ಒಂದು ಸ್ಟಿಚ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದರೆ ಏನು ಮಾಡ್ಕೊಂಡಿದ್ರಿ, 1/4 ಇಂಚಿಗೆ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಸೈಡಿಗೆ ಈ ಥರ ಒಂದು ಲೈನ್ನ ಹಾಕ್ಕೊಳ್ಬೇಕು. ಈ ಥರ ಕ್ರಾಸಿಂಗಲ್ಲಿ ಹಾಕ್ಕೊಳ್ಬೇಕು. ಈ ಲೈನ್ ಹಾಕ್ಕೊಳ್ಬೇಕು ಅಂತಂದರೆ 2 ಕಡೆನೂ ಫ್ರಂಟ್ ಟು ಡೀಪ್ ಏನಿರುತ್ತೆ ಆ ಕಡೆ ಸೈಡಿಂದ ಹಾಕ್ಕೊಳ್ಬೇಕು. ನೀವು ಆರ್ಮಲ್ ಸೈಡು ಹಾಕ್ಕೊಳ್ಬಾರ್ದು, ಫ್ರಂಟ್ ಡೀಪು ಏನಿರುತ್ತೆ ಅಲ್ಲಿಂದ ಹಾಕ್ಕೊಂಡು ಸ್ಟಿಚ್ನ ಮಾಡ್ಕೊಳ್ಬೇಕು. ಈ ಥರ ಕ್ರಾಸಿಂಗಲ್ಲಿ 1/4 ಇಂಚಿಗೆ ಹಿಂಗೆ ಕ್ರಾಸಿಂಗ್ ಬಂದು ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ, ಇಷ್ಟು ಪ್ಲೇನ್ ಬ್ಲೌಸ್ದು ಉಕ್ಸ್ ಪಟ್ಟಿ, ಹಾಗೆ ಬ್ಯಾಕಲ್ಲಿ ಯಾವ ರೀತಿ ಟಕ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು, ಟಕ್ಸ್ ಇಲ್ಲಿ ಯಾವ ರೀತಿ ಇಟ್ಕೊಳ್ಳೋದು, ಕ್ರಾಸ್ ಬೆಲ್ಟ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ಯಾವ ರೀತಿ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋದು, ಶೋಲ್ಡರ್ ಹತ್ರ ಎಲ್ಲ ತೋರಿಸಿದ್ದೀನಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ ಅಟ್ಯಾಚ್ನ ಯಾವ ರೀತಿ ಮಾಡೋದು, ಹಾಗೆ ಪೈಪಿಂಗ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಇದೇ ವಿಡಿಯೋ ತುಂಬ ಲೆಂತಿ ಆಗಿದೆ, ಸೊ ಅದಕ್ಕೋಸ್ಕರ ನಿಮಗೂ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ ಅಟ್ಯಾಚ್ ಹಾಗೆ ಪೈಪಿಂಗ್ನ ತೋರಿಸ್ತೀನಿ. ಇದರಲ್ಲಿ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಅರ್ಥ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.